ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು ಪರಿಷ್ಕರಣೆಯಾಗಿದ್ದಾವೆ 2022-23 ಶೈಕ್ಷಣಿಕ ವರ್ಷದಲ್ಲಿ. ಆ ಪರಿಷ್ಕರಣೆಯಾಗಿರ್ತಕ್ಕಂಥ ಹೊಸ ಪಠ್ಯಪುಸ್ತಕದಲ್ಲಿನ 7ನೇ ಪಾಠ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು. ಆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ, ಹಾಗೂ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಾವು ಸೈನ್ಸ್ ಆಗಿರ್ಬೋದು, ಆಮೇಲೆ ಹಿಂದಿ ಈ ವಿಷಯದಲ್ಲಿರತಕ್ಕಂಥ ಪಾಠದ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳನ್ನು ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡ್ಬೋದು. 9ನೇ ತರಗತಿಯಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ಮತ್ತು SS ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ನಮ್ಮ ಚಾನಲ್ನಲ್ಲಿ FA ಮತ್ತು SA ಕ್ವಶನ್ ಪೇಪರ್ಗಳು ಸಹಿತ ಲಭ್ಯವಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ಪ್ಲೀಸ್ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ನೀಡಿದರೆ ಸಾಕು, ತಮಗೆಲ್ಲ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ಅಂತ ಹೇಳ್ತಾ ಶುರು ಮಾಡೋಣ. 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ 7ನೆಯ ಪಾಠ ರಾಜ್ಯ ಸರ್ಕಾರ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಇದೆ. ಸೊ ಭಾರತ 28 ರಾಜ್ಯ 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಪ್ರಶ್ನೆ 2, ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನರನ್ನು ಡ್ಯಾಶ್ ರವರು ನೇಮಕ ಮಾಡುತ್ತಾರೆ. ಸೊ ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನರನ್ನ ರಾಜ್ಯಪಾಲರು ನೇಮಕವನ್ನು ಮಾಡ್ತಾರೆ. ಪ್ರಶ್ನೆ 3, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಿದೆ. ಡ್ಯಾಶ್ ವಿಧಾನ ಪರಿಷತ್ ಸದಸ್ಯರು. ಸೊ ತಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 75 ಜನರು ವಿಧಾನ ಪರಿಷತ್ ಅಂದರೆ ಮೇಲ್ಮನೆ ಅಂತ ಕರೀತಾರೆ, ಅಲ್ಲಿಂದ ಆರಿಸಿ ಹೋಗ್ತಾರೆ. ಪ್ರಶ್ನೆ 4, ರಾಜ್ಯ ಮಂತ್ರಿಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ಅದು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲ ಅಂತ ನಾವೇನು ಮಾಡ್ಬೋದು, ಬರೀಬಹುದು. ರಾಜ್ಯಪಾಲರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ. ರಾಜ್ಯಪಾಲರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ನೇಮಕವನ್ನ ಮಾಡಿ ಆದೇಶವನ್ನ ಹೊರಡಿಸ್ತಾರೆ. ಇಷ್ಟು 5 ಪ್ರಶ್ನೆಗಳು ಬಿಟ್ಟ ಸ್ಥಳ ಮಾದರಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಆಯ್ತು. ಇನ್ನ ಮುಖ್ಯ ಪ್ರಶ್ನೆ 2 ಇತ್ತು. ಈ ಕೆಳಗಿನ ಪ್ರಶ್ನೆಗಳನ್ನ ನಿಮ್ಮದೇ ಆಗಿರ್ತಕ್ಕಂಥ ಸ್ನೇಹಿತರ ಗುಂಪುಗಳಲ್ಲಿ ಚರ್ಚೆಯನ್ನ ಮಾಡಬೇಕು. ಉತ್ತರಗಳನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಫಸ್ಟ್ ಕ್ವಶನ್ ಕೇಳಿದ್ದಾರೆ, ರಾಜ್ಯ ವಿಧಾನಸಭೆಯ ರಚನೆಯನ್ನ ತಿಳಿಸಿ. ಹಾಗಾದ್ರೆ ರಾಜ್ಯ ವಿಧಾನಸಭೆ ಯಾವ ತರನಾಗಿ ರಚನೆ ಆಗ್ತದೆ? ಫಸ್ಟ್ ಹೇಳ್ಬೋದು, ಈ ವಿಧಾನಸಭೆ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನ ಆಧರಿಸಿರ್ತದೆ. ಅಂದ್ರೆ ಒಂದು ನಿಯಮ ಇದೆ, ಅದರ ಜನಸಂಖ್ಯೆ ಒಟ್ಟಾರೆಯಾಗಿ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚು ಇರಬಾರ್ದು, 60ಕ್ಕಿಂತ ಕಡಿಮೆನೂ ಇರಬಾರ್ದು. ಕೆಲವು ರಾಜ್ಯಗಳನ್ನ ಅದಕ್ಕೆ ಏನದಪ್ಪ ಅಂದ್ರೆ ಹೊರತುಪಡಿಸಿದಾವೆ. ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ 225 ಸದಸ್ಯರು ಇದ್ದಾರೆ. ಈ 225 ಸದಸ್ಯರಲ್ಲಿ 224 ಜನ ಸದಸ್ಯರು ಏನಾಗ್ತಾರಪ್ಪ ಅಂದ್ರೆ ಚುನಾವಣೆ ಮೂಲಕ ಆರಿಸ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಇನ್ನೂ ಒಂದು ಸಂಖ್ಯೆಯನ್ನ ಆಂಗ್ಲೋ ಇಂಡಿಯನರ್ ಅಂತ ಕರೀತಾರೆ. ಆ ಆಂಗ್ಲೋ ಇಂಡಿಯನರನ್ನ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರೆ ನಾಮಕರಣವನ್ನ ಮಾಡಿ ರಾಜ್ಯ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಾಗ್ತದೆ? 225 ಆಗ್ತದೆ. ಪ್ರಶ್ನೆ 2, ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ? ಹಾಗಾದ್ರೆ ರಾಜ್ಯ ವಿಧಾನಸಭಾ ಸದಸ್ಯರ ಕ್ಷೇತ್ರಗಳು ಯಾವ್ಯಾವು? ಅವರು ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿಸಲ್ಪಡ್ತಾರೆ. ಕೆಲವೊಂದಿಷ್ಟು ಜನ ಏನು ಆಗ್ತಾರಪ್ಪ ಅಂದ್ರೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳನ್ನ ಪರಿಗಣನೆಯನ್ನ ಮಾಡಿ ರಾಜ್ಯಪಾಲರು ನಾಮಕರಣವನ್ನ ಸಹಿತನು ಮಾಡ್ತಾರೆ. ಅಂದ್ರೆ ಈ ವಿಧಾನ ಪರಿಷತ್ ಸದಸ್ಯರಿದ್ದಾರಲ್ಲ, ಕೆಲವೊಂದಿಷ್ಟು ಸದಸ್ಯರು ಏನಾಗ್ತಾರಪ್ಪ ಅಂದ್ರೆ ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ ಆರಿಸಿ ಬಂದಿರತಕ್ಕಂಥ ಪ್ರತಿನಿಧಿಗಳ ಮತದಾನಗಳ ಮೂಲಕ, ರಾಜ್ಯದಲ್ಲಿರ್ತಕ್ಕಂಥ ಪದವೀಧರ ಕ್ಷೇತ್ರಗಳಿಂದ, ಅದರಲ್ಲಿ ಪ್ರೌಢಶಾಲೆ ಮತ್ತು PU ಉಪನ್ಯಾಸಕರು ಪ್ರತಿನಿಧಿಸ್ತಕ್ಕಂಥ ಶಿಕ್ಷಕರ ಕ್ಷೇತ್ರಗಳಿಂದ ಇವರು ಚುನಾವಣೆ ಆದ್ರೆ ಕೆಲವು ವಿಭಾಗಗಳಿಂದ ಏನ್ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಆ ವಿಭಾಗಗಳಲ್ಲಿ ನಾವು ಏನ್ ಬರಿಬಹುದು? ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಈ ಕ್ಷೇತ್ರಗಳಲ್ಲಿರ್ತಕ್ಕಂಥ ಅಸಾಧಾರಣ ಸೇವೆಯನ್ನ ಪರಿಗಣಿಸಿ, ಸಾಧನೆಯನ್ನ ಪರಿಗಣಿಸಿ ರಾಜ್ಯಪಾಲರು ನೇಮಕವನ್ನ ಮಾಡ್ತಾರೆ. ಇಷ್ಟಿತ್ತು ಈ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆ,
ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಾವಧಿಯನ್ನ ವಿವರಿಸಿರಿ. ಸೊ ತಮಗೆ ಗೊತ್ತಿದ್ದಂಗೆ ರಾಜ್ಯಪಾಲರು ಏನು ಮಾಡ್ತಾರಪ್ಪ ಅಂತಂದರೆ ಅವರನ್ನು ನೇಮಕ ಮಾಡೋರು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಈ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕವನ್ನು ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಅರ್ಹತೆಗಳನ್ನು ಅವರು ಮಾನದಂಡವಾಗಿ ಇಟ್ಕೊಳ್ತಾರೆ. ಸೊ ಮೊದಲನೇದು ಆತ ಭಾರತದ ಪ್ರಜೆಯಾಗಿರಬೇಕು. ಎರಡನೇದು 35 ವರ್ಷಕ್ಕಿಂತ ಮೇಲ್ಪಟ್ಟೆ ಇರಬೇಕು. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ಮುಂದೆ ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬಾರದು. ಇನ್ ಕೇಸ್ ಏನಾದರೂ ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯ ಆಗಿದ್ರೆ ಅವರು ರಾಜ್ಯಪಾಲರಾಗಿ ನೇಮಕವಾದ ನಂತರ ಆ ಸದಸ್ಯತ್ವ ತ್ಯಜಿಸಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಇದೆ. ರಾಜ್ಯಪಾಲರನ್ನ ಶಾಸಕಾಂಗ ಸಭೆ ಸದಸ್ಯರಿದ್ರೆ ನೇಮಕ ಮಾಡ್ತಾರೆ, ಬಟ್ ಆ ರಾಜ್ಯಪಾಲರಾಗಿ ಅಧಿಕಾರಾವಧಿ ವಹಿಸಿಕೊಂಡ ನಂತರ ಆ ಹುದ್ದೆ ವಹಿಸಿಕೊಂಡ ನಂತರ ಹಿಂದಿನ ಶಾಸಕಾಂಗದ ಸ್ಥಾನದ ಸದಸ್ಯತ್ವ ತ್ಯಜಿಸಲೇಬೇಕಾಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಪಾಠದ ಕಡೆಯ ಪ್ರಶ್ನೆ ಇತ್ತು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್, ನಿಮ್ಮ ಶೇರ್ ನನಗೆ ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಹೇಳ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು. ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸೊ ಮುಖ್ಯಮಂತ್ರಿಯವರನ್ನ ನಾವು ರಾಜ್ಯ ಸರ್ಕಾರದ ಮುಖ್ಯಸ್ಥರು ಅಂತ ಕರಿತೀವಿ. ಇಡೀ ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಈ ಮುಖ್ಯಮಂತ್ರಿಯವರ ವರ್ಚಸ್ಸು ಪ್ರತಿಷ್ಠೆಯನ್ನೇ ಆಧರಿಸಿದೆ. ರಾಜ್ಯದ ಸಮಸ್ತ ಅಧಿಕಾರ ಎಲ್ಲ ಮುಖ್ಯಮಂತ್ರಿಯವರಿಗೆ ಸೇರಿದೆ. ಮುಂದೆ ಬರೀತಕ್ಕಂಥದ್ದು ಮುಖ್ಯಮಂತ್ರಿಯವರು ಮಂತ್ರಿಮಂಡಲದ, ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರೇ ಆಗಿರ್ತಾರೆ. ರಾಜ್ಯ ಶಾಸಕಾಂಗದ ಯಾವುದಾದರೊಂದು ಸದನದ ಸದಸ್ಯತ್ವ ಇವರು ಹೊಂದಿರಲೇಬೇಕು. ಅದು ವಿಧಾನಸಭೆ ಅಥವಾ ವಿಧಾನ ಪರಿಷತ್. ನೆಕ್ಸ್ಟ್, ಇನ್ ಕೇಸ್ ಇರದೇ ಇತ್ತಂದ್ರೆ 6 ತಿಂಗಳ ಒಳಗೆ ಯಾವುದಾದರೊಂದು ಸದನದ ಸದಸ್ಯತ್ವವನ್ನು ಸಹಿತ ಅವರು ಹೊಂದಿರಲೇಬೇಕು. ಅದೊಂದು ರೂಲ್ ಇದೆ ಸಂವಿಧಾನದಲ್ಲಿ. ಏನಪ್ಪಾ ಅಂದ್ರೆ ಅವರು ವಿಧಾನಸಭೆ ಸದಸ್ಯರು ಅಲ್ಲ, ವಿಧಾನ ಪರಿಷತ್ ಸದಸ್ಯರು ಅಲ್ಲ, ಆದರೂ ಕೂಡ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ಸ್ಥಾನ ನೇಮಕವಾದ ನಂತರ 6 ತಿಂಗಳ ಒಳಗೆ ಯಾವುದಾದರೊಂದು ಸದನದ ಮೂಲಕ, ಅದು ವಿಧಾನಸಭೆ ಅಥವಾ ವಿಧಾನ ಪರಿಷತ್, ಅದರ ಮೂಲಕ ಅವರು ಆ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರಲೇಬೇಕು. ಮುಖ್ಯಮಂತ್ರಿಯವರು ಸರ್ಕಾರದ ವಿವಿಧ ಸಚಿವರುಗಳನ್ನು ನೇಮಕ ಮಾಡಿರೋ ಪಟ್ಟಿ ರಾಜ್ಯಪಾಲರಿಗೆ ಕಳಿಸ್ತಾರೆ. ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಮುಖ್ಯಮಂತ್ರಿಗಳವರು ಭಾಗವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನಾವು ಮುಖ್ಯಮಂತ್ರಿಯವರ ಕಾರ್ಯಗಳು ಮತ್ತು ಅವರ ಒಂದು ವರ್ಚಸ್ಸಿನ ಬಗ್ಗೆ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಇಷ್ಟು ಬರಿಬಹುದಿತ್ತು. ಇಷ್ಟು 9ನೇ ತರಗತಿಯ 7ನೆಯ ಪಾಠ ರಾಜ್ಯ ಸರ್ಕಾರ ಪಾಠದ ಪ್ರಶ್ನೋತ್ತರಗಳ